ಗೈಸ್ ಒಬ್ಬಟ್ಟು ತಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ಕಮೆಂಟ್ ಮಾಡಿ ಹೇಗಿದೆ ಅಂತ. ಝೂಮ್ ಮಾಡಿ ತೋರಿಸಿ ನೋಡಿ. ರೌಂಡ್ ಶೇಪಲ್ಲಿ ನೀಟಾಗಿ ಬಂದಿದೆ. ನಾನೇ ಕಷ್ಟಪಟ್ಟು ಏನೇನಮ್ಮ ಮಾಡಿದ್ಯಾ? ಕೋಸಂಬರಿ, ಸೌತೆಕಾಯಿ ಕೋಸಂಬರಿ, ಆಮೇಲೆ ಆಮಳೆ, ನಿಮ್ಮ ಮಾವಿನಕಾಯಿ ಚಿತ್ರಾನ್ನ, ಓಕೆ. ಒಬ್ಬಟ್ಟು ಸಾರು. ಯಾವುದೇ ಹಬ್ಬಕ್ಕೆ ತೋರಣ ಎಲ್ಲ ಕಟ್ಟಿದ್ದಾರೆ ಈ ಥರ ನೋಡಿ ಗೈಸ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬ ವರ್ಷದ ಮೊದಲನೇ ಹಬ್ಬ. ಮನೇಲಿ ಇಬ್ರು ಅತ್ತೆ ಸೊಸೆ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಇಲ್ಲ ಅಮ್ಮ ಬಂದು ವಡೆ ಮಾಡ್ತಿದ್ದಾರೆ ಇವತ್ತು ಯುಗಾದಿ ಹಬ್ಬದ ಪ್ರಯುಕ್ತ. ಒಬ್ಬಟ್ಟು ಸಾರು ಇವತ್ತು ಹಬ್ಬದ ಪ್ರಯುಕ್ತ. ಏನೇನಮ್ಮ ಮಾಡಿದ್ಯಾ? ಕೋಸಂಬರಿ, ಸೌತೆಕಾಯಿ ಕೋಸಂಬರಿ, ಆಮೇಲೆ ಆಮಳೆ, ನಿಮ್ಮ ಮಾವಿನಕಾಯಿ ಚಿತ್ರಾನ್ನ, ಓಕೆ. ಒಬ್ಬಟ್ಟು ಸಾರು, ಪವ್ವೆ. ಇವತ್ತಿನ ಸ್ಪೆಷಲ್ ಅದ ಒಬ್ಬಟ್ಟು. ಸರಿ. ನೀನು ಸೊಸೆ ಏನು ಮಾಡ್ತಿದ್ದಾರೆ ನೋಡೋಣ ಇದು. ಓಹೋ, ಮೇಡಮ್ ಅವರು ಒಬ್ಬಟ್ಟು ಮಾಡ್ತಿದ್ದಾರೆ. ಏನು ಮೇಡಮ್, ಯುಗಾದಿ ಹಬ್ಬ ಹೆಂಗಿದೆ? ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಗೂ ಮತ್ತು ಯೂಟ್ಯೂಬ್ ಫ್ಯಾಮಿಲಿಗೂ ಹ್ಯಾಪಿ ಯುಗಾದಿ. ನೋಡಿ ಗೈಸ್, ಒಬ್ಬಟ್ಟು ತಡ್ತಾ ಇದ್ದೀನಿ. ಸೂಪರಾಗಿ ಬಂದಿದೆ. ಕಮೆಂಟ್ ಮಾಡಿ ಹೇಗಿದೆ ಅಂತ. ಝೂಮ್ ಮಾಡಿ ತೋರಿಸಿ ನೋಡಿ. ರೌಂಡ್ ಶೇಪಲ್ಲಿ ನೀಟಾಗಿ ಬಂದಿದೆ. ನಾನೇ ಕಷ್ಟಪಟ್ಟು ತಟ್ಟಿದ್ದು. ನಿಮ್ಮ ಮನೇಲೆಲ್ಲ ಹೇಗೆ ಯುಗಾದಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಗೈಸ್. ಮತ್ತು ಈಗ ನಾನು ಜಸ್ಟ್ ಒಂದು ಲಾಗ್ ಪೋಸ್ಟ್ ಮಾಡಿದ್ದೀನಿ, ಅದನ್ನು ನೋಡೋದು ಮರಿಬೇಡಿ. ರಂಗೋಲಿ ಹಾಕಿ ಯುಗಾದಿ ಹಬ್ಬಕ್ಕೆ ತೋರಣ ಎಲ್ಲ ಕಟ್ಟಿದ್ದಾರೆ ಈ ಥರ ನೋಡಿ ಗೈಸ್. ಒಬ್ಬಟ್ಟು ತಟ್ಟೋದು ಹೇಗೆ ಅಂತ ಹೇಳ್ತೀನಿ. ಫಸ್ಟು ಈ ಥರ ಒಂದು ಆಯಿಲ್ ಪೇಪರ್ ತೊಗೋಬೇಕು ಅಥವಾ ಬಟರ್ ಪೇಪರ್. ನಮ್ಮಲ್ಲಿ ಬಟರ್ ಪೇಪರ್ ಖಾಲಿಯಾಗಿದೆ ಅಂತ ಇದೇ ಒಂದು ಯಾವುದೋ ಒಂದು ಎಣ್ಣೆದು ಮಿಕ್ಕಿರುತ್ತಲ್ಲ ಪೇಪರ್, ಅದನ್ನ ತಗೊಂಡು ಇದು ಮೈದಾ ಹಿಟ್ಟು ಮತ್ತು ಅರಿಶಿನ ಅಕ್ಕಿ ಕಲಸಿಟ್ಟಿರ್ತೀವಲ್ಲ ಅದನ್ನ ಡೋ ತಗೊಂಡು ಸ್ವಲ್ಪ ಈಗ ಎಣ್ಣೆ ಹಚ್ಕೊಂಡು ಹಿಂಗೆ ಮಾಡಬೇಕು. ಸೊ ಅದನ್ನ ಈಗ ಹಿಂಗೆ ಲಟ್ಟಿಸ್ಕೊಂಡು ಹೂರ್ಣ ಇರುತ್ತಲ್ಲ, ಹೂರ್ಣ ಒಂದು ಹಿಂಗೆ ಮಾಡಿಕೊಂಡು ರೌಂಡಾಗಿ ಮಾಡಿ ಸೆಂಟರ್ ಪ್ಲೇಸ್ ಮಾಡಿಕೊಂಡು ಇದನ್ನೆಲ್ಲ ಹಿಂಗೆ ಮಾಡ್ಕೋಬೇಕು ಗೈಸ್. ನಿಮ್ಮ ಮನೇಲೂ ಏನೇನು ಸ್ಪೆಷಲ್ ಊಟ ಅಂತ ಕಮೆಂಟ್ ಮಾಡಿ. ಸೊ ಮಾಡರ್ನ್ ಆಗಿರೋದು ಅಷ್ಟೇ ಅಲ್ಲ, ಎಲ್ಲ ಥರನೂ ಕೆಲಸ ಬರಬೇಕು. ಸೊ ನೋಡಿ, ನನಗೆ ಒಬ್ಬಟ್ಟು ತಟ್ಟಕ್ಕೆ ತುಂಬ ಇಷ್ಟ, ಅದಕ್ಕೆ ಇಟ್ಕೊಂಡು ತಟ್ತಾ ಇದ್ದೀನಿ. ಸೊ ಆ ಹೂರ್ಣನ ಇದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಥರ ಹಿಂಗೆ ತಟ್ಟಬೇಕು. ಹೊಸ ಬಟ್ಟೆ ಈಗ ಬಿಸಿಲಲ್ವಾ, ಅದಕ್ಕೆ ಊಟ ಎಲ್ಲ ಆಗಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಸಾಯಂಕಾಲದ ಹೊತ್ತು ದೀಪ ಹಚ್ಚಿ ಹೊಸ ಬಟ್ಟೆ ಹಾಕೊಳ್ಳೋಣ ಅಂತ ಹೊಸ ಬಟ್ಟೆ ಹಾಕ್ಕೊಂಡಿಲ್ಲ ಗೈಸ್. ಈ ಶಕೆಯಲ್ಲಿ ಹೊಸ ಬಟ್ಟೆ ಹಾಕೊಳ್ಳೋಕ್ಕೆ ಸ್ವಲ್ಪ ಶಕೆ. ಹೊಸ ಬಟ್ಟೆ ಹಾಕೊಂಡು ಹಂಗೆ ಅವ್ರ ಅಮ್ಮನ ಮನೆಗೆ ಒಂದು ವಿಸಿಟ್ ಕೊಡಬೇಕಲ್ಲ ಹಬ್ಬದ ದಿನ. ಹೌದು ಗೈಸ್, ಮತ್ತು ತವ್ರ ಮನೆಗೆ ಹೋಗಿದ್ರೆ ಹಬ್ಬ ನಡೆಯುತ್ತಾ ನೋಡಿ. ಹೀಗೆ ರೌಂಡಾಗಿ ತಟ್ಕೊಂಡು ಹೋಗ್ಬೇಕು. ಈ ಥರ ಪ್ಯಾಚ್ ಗೀಚ್ ಬಿದ್ದರೆ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ತೇಬೇಕು ಅಂತ ಕಲಿಬೇಕು. ಈ ಥರ ಮೈದಾ ಹಿಟ್ಟು ತಗೊಂಡು ಯಾವ ತ್ಯಾಪ ಹಾಕಬೇಕು ಅದರಲ್ಲಿ ಆ ಶೇಪಲ್ಲಿ ಕಟ್ ಮಾಡಿ ಕಾಣಿಸ್ಬಿಟ್ರೆ ಆಯ್ತು. ಎಲ್ಲದಲ್ಲೂ ಎಲ್ಲದೂ ಪರ್ಫೆಕ್ಟ್ ಇರಲ್ಲ ಅಲ್ಲ, ಬಂದಾಗ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬರ್ದಿರ ಅಂತೂ ಕಲಿದಿರ ಎಲ್ಲ ಇರಬಾರ್ದು. ಸೊ ನಿಮ್ಮನೇಲೂ ಏನು ವಿಶೇಷ ಅಂತ ಹೇಳಿ. ಸೊ ಇದಾಗಿತ್ತು. ಹಿಂಗೆ ಸ್ವಲ್ಪ ದೊಡ್ಡದಾಗಿ ಮಾಡಿದ್ರೆ ಈ ಥರ ಬರುತ್ತೆ. ಸ್ವಲ್ಪ ಪೇಷನ್ಸಿಂದ. ಸೊ ಹಾಯ್ ಗಾಯ್ಸ್, ಜಸ್ಟ್ ಮಾಡ್ಕೊಂಡೆದ್ದು ಫ್ರೆಶ್ ಅಪ್ ಆದೆ. ಸೊ ಇವಾಗ ನಿನ್ನೆ ತಂದಿರೋವಂಥ ಬಟ್ಟೆನ ಹಾಕೋಬೇಕು. ಸೊ ಹೋಳಿಗೆ ಊಟ ಮಾಡಿ ಚೆನ್ನಾಗಿ ನಿದ್ದೆ ಬಂದುಬಿಡ್ತು. ಮಲ್ಗೆ ಇವಾಗ ಐತೆ. ಸೊ ರೆಡಿಯಾಗಿ ಮತ್ತೆ ಸಿಗ್ತೀನಿ. ಸ್ಟೇ ಟ್ಯೂನ್ಡ್. ಸೊ ಹಾಯ್ ಗೈಸ್, ನೋಡ್ತಿದ್ದೀರಲ್ಲ ಇದೇ ಕಟ್ ಅಂತ ಹೇಳಿ ನನಗೆ ತುಂಬ ಇಷ್ಟ ಆಗಿ ಕಲರ್ ಕೂಡ ಆರ್ಡರ್ ಮಾಡಿದ್ದು. ಸೊ ಸೈಜ್ ಕೂಡ ಎಲ್ಲ ಕರೆಕ್ಟಾಗಿದೆ ನೋಡಿ. ಸೊ ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಜ್ಯುವೆಲ್ಸ್ ಹಾಕೊಂಡು ಮೇಕಪ್ ಮಾಡಿಕೊಂಡು ರೆಡಿಯಾಗಿ ಸಿಗ್ತೀನಿ. ಮೇಕಪ್ ಮಾಡಿಕೊಂಡು ಈಗ ನಮ್ಮಮ್ಮ ಮನೆಗೆ ಹೋಗಿ ನಾನು ರೆಡಿಯಾಗಿದ್ದೀನಿ.
ಸೊ ಮಿಕ್ಕಿದ ಹಬ್ಬನ ಅಲ್ಲಿ ಕಂಟಿನ್ಯೂ ಮಾಡಬೇಕು. ಅದಾದಮೇಲೆ ಇದಾಗಿತ್ತು ಇವತ್ತಿನ ಲಾಗ್. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ತಿಂದು ಎಲ್ಲ ಒಳ್ಳೆ ಮಾತಾಡಿ. ನೆಕ್ಸ್ಟ್ ಯಾವ ಲಾಗ್ ಬೇಕನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ಕೀಪ್ ಸಬ್ಸ್ಕ್ರೈಬಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಸೊ ಇಷ್ಟು ಹೇಳ್ತಾ ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.